ನೆನ್ನೆ ಹೇಳಿದ್ದಕ್ಕೆ ಪರಿಹಾರ ಮಾಡಿಸ್ಕೊಳ್ಳೋದಕ್ಕೆ. ನೀನು ಏನೇ ಪರಿಹಾರ ಮಾಡಿಸ್ಕೊಂಡ್ರು ನನಗೆ 4 ಕಾಸು ಸಂಪಾದನೆ ಆಗುತ್ತೆ ಹೊರತು ನಿನ್ನ ಆಸೆ ನೆರವೇರಲ್ಲ. ನಿನ್ನ ಜೀವನದಲ್ಲಿ ನಿನ್ನ ದಾರಿಗೆ ಒಬ್ಬರು ಅಡ್ಡ ಬಂದೇ ಬರ್ತಾರೆ. ಇದನ್ನ ನಾನು ಹೇಳ್ತಿಲ್ಲ, ನಮ್ಮ ತಾಯಿ ಎಲ್ಲವೂ ಹೇಳ್ತಿದ್ದಾಳೆ. ಕೆಟ್ಟಿರೋದು ಗ್ರಹಚಾರ, ಇನ್ನು ಕಾಲ ಮಿಂಚಿಲ್ಲ. ಪರಿಹಾರ ನಿನ್ನಲ್ಲೇ ಇದೆ. ಹಣೆ ಬದಲಾಯಿಸೋ ಪ್ರಯತ್ನಕ್ಕೆ ಕೈ ಹಾಕಬೇಡ. ನಾನು ಆಸೆ ಪಟ್ಟಂಗೆ ಬದುಕಕ್ಕಾಗಲ್ವಾ? ನಾನು ಆಸೆ ಪಟ್ಟಿದ್ದ ಜೀವನ ನನಗೆ ಸಿಗಲ್ವಾ? ಸಿಗುತ್ತೆ. ಆದ್ರೆ ಅದಕ್ಕೆ ಯಾರೇ ಅಡ್ಡಿ ಬಂದ್ರು ಕೂಡ ನಾನವ್ರನ್ನ ತಲೆಯಲ್ಲಿ ಬುದ್ಧಿ ಇದ್ರು ಬದುಕೋ ದಾರಿ ಬಿಟ್ಟು ನಾಶದ ದಾರಿಲಿ ಹೋಗುವಂತ ಮನಸ್ಸು ಹೇಳ್ತೈತಿ. ಆಸೆ ದೊಡ್ಡದಾಗೈತಿ. ಬುದ್ಧಿ ದೇಶನ ಆಳ್ಬೇಕು ಅಂದ್ರ ಆ ದೇವ್ರು ಬರ್ದಿರೋ ಹಣಿ ಬರೋಣ ಬ್ಯಾರೆ ಐತಿ. ಹುಟ್ಟಿದ ಹಕ್ಕಿಯಾಗು, ಮೆಟ್ಟ ಹಕ್ಕಿಯಾಗು, ನಿನ್ ಬಾಳ್ನಾಗೆ ಬೆಳಕು ಮೂಡಕ್ಕೆ ಸಾಧ್ಯನೇ ಇಲ್ಲ ಮಗಳ. ನೀನು ಆಸೆ ಪಟ್ಟಂಗ ಮುಂದೆ ನಿನ್ನ ಜೀವನದಾಗ ನೀನು ಮದುವೆನೂ ನಡೆಯಾಕಿಲ್ಲ. ನಾವೀಗ ಎಲ್ಲಿಗೆ ಹೋಗ್ತಾ ಇದೀವಿ? ಯಾಕೆ ನಿಮಗೆ ಗೊತ್ತಿಲ್ವಾ? ಹನಿಮೂನ್ಗೆ ಅಂತ ಗೊತ್ತಿದೆ, ಆದರೆ ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ನಿಮ್ಮನ್ನ ಕೇಳಿದೆ. ಅಲ್ಲೇ ಒಂದ್ಸಲ ಕೇಳಬೇಕಿತ್ತು ತಾನೆ. ಇನ್ನೂ ಮದುವೆ ಆಗಿ ನೆನ್ನೆ ಅಷ್ಟೇ ಮನೆಗೆ ಬಂದಿರೋದು. ಆಗಲೇ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಅನ್ಕೋತಾರೆ ಅಂತ ಮನೇಲಿ ಕೇಳಿಲ್ಲ. ಬೆಂಗಳೂರು ಔಟ್ಸ್ಕರ್ಟಲ್ಲಿರೋ ನಮ್ಮ ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಸಾರಿ, ಸಡನ್ನಾಗಿ ಬಂದಿದ್ದು ಗೊತ್ತಾಗಿಲ್ಲ. ತಾಯಿ ಎಲ್ಲವ ಹೇಳ್ತಾವಳೆ. ಬಂದಿರೋ ದಾರಿ ತುಂಬಾ ಸುಲಭ ಏನಲ್ಲ. ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಮರಿಬೇಡ. ಯಾಕೆ ಅಂದ್ರೆ ತಲುಪಬೇಕಾಗಿರೋ ಗುರಿ ತುಂಬಾ ದೂರ ಇದೆ. ಹೋದ ವರ್ಷದಿಂದ ನಿನ್ ಗ್ರಾಚಾರ ಕೆಟ್ಟೈತಿ. ಗ್ರಾಚಾರ ಅಂದ್ರ ನಿನ್ನ ಟೇಮ್ ಕೆಟ್ಟೈತಿ. ಚಂದ್ರಣ್ಣ, ಆರಾಮ? ಚೆನ್ನಾಗಿದ್ದೀನಿ ಯಜಮಾನ್ರೆ. ದೊಡ್ಡ ಯಜಮಾನ್ರು 10 ಸಲ ಫೋನ್ ಮಾಡಿದ್ರು, ಇನ್ನೂ ಬಂದು ತಲುಪಿದ್ರು ಇಲ್ವೋ ಅಂತ. ಇನ್ನೇನೋ ಬಂದ್ಬಿಡ್ತಾರೆ ಅಂತ ಹೇಳ್ದೆ ಯಜಮಾನ್ರೆ. ಗಾಡಿ ಲಗೇಜ್ ಇದೆ, ಸ್ವಲ್ಪ ತಂದ್ಬಿಡಿ. ನಾನು ತರ್ತೀನಿ, ನೀವು ನಡೀರಿ ಯಜಮಾನ್ರೆ. ಬನ್ನಿ ಕೂತ್ಕೊಳ್ಳಿ. ಅಂಡ್ಯಾ, ನೀವು ಫೋನ್ ಬಿಟ್ಟಿದ್ರಿ ಕಾರಲ್ಲಿ. ಥ್ಯಾಂಕ್ ಯು. ಯಜಮಾನ್ರೆ, ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಾ. ಫ್ರೆಶ್ ಅಪ್ ಆಗಬೇಕು ಅಂದರೆ ಇದೇ ರೂಮ್ಗೆ ಹೋಗಿ. ಆಮೇಲೆ ಅಜ್ಜಮ್ಮ ಫೋನ್ ಮಾಡಿದ್ರು,
ಮುಹೂರ್ತ ಟೈಮ್ ಸರಿಯಾಗಿ ನೀವಿಬ್ರು ಇದೇ ರೂಮ್ಗೆ ಹೋಗ್ಬೇಕಂತೆ. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತಾನೆ. ಹಲೋ. ಹಾಂ ತಾತ. ಅಮ್ಮ ಪೂರ್ಣಿಮೆ, ಹ್ಞೂ ತಾತ, ಈಗಷ್ಟೇ ಬಂದ್ವಿ. ವೆರಿ ಗುಡ್. ಎಲ್ಲ ವ್ಯವಸ್ಥೆ ಸರಿಯಾಗಿದೆಯಾ? ಇಲ್ಲದ್ರೆ ಹೇಳಮ್ಮ, ಈಗಲೇ ಫೋನ್ ಮಾಡ್ತೀನಿ. ಅಯ್ಯೋ ತಾತ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಇಲ್ಲೆಲ್ಲ ಕರೆಕ್ಟಾಗೇ ಇದೆ. ವೆರಿ ಗುಡ್, ವೆರಿ ಗುಡ್. ಕೊಡ್ರಿ ಇಲ್ಲಿ ಫೋನು. ಮುಖ್ಯವಾದ ವಿಷಯ ಬಿಟ್ಟು ಮಿಕ್ಕಿದ್ದೆಲ್ಲ ಮಾತಾಡ್ತೀರಿ. ಹಲೋ ಪೌರ್ಣಮಿ, ಎಲ್ಲ ಕ್ಷೇಮ ತಾನೇ? ಹ್ಞೂ ಅಜ್ಜಿ. ನೋಡು, ಶಾಸ್ತ್ರಿಗಳು ಹೇಳಿದ ಮುಹೂರ್ತದಲ್ಲೇ ನೀವು ಹೊಸ ಜೀವನ ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೂ ಮುಹೂರ್ತ ತಪ್ಪಬಾರ್ದು. ಅಲ್ಲಿವರೆಗೆ ನಾವು ನಿಂದ ದೂರ ಇದ್ದು ಬಿಡು. ಆಯ್ತಜ್ಜಿ. ಆಮೇಲೆ ಅಜ್ಜಿ, ಹೊಸ್ದಾಗಿ ಮದುವೆ ಆಗಿರೋ ಹತ್ರ ಏನು ನಿನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು? ಅವ್ರಿಗೂ ಸ್ವಲ್ಪ ಕನ್ಸೆಷನ್ ಕೊಡಿ. ನೋಡಮ್ಮ ಪೌರ್ಣಮಿ, ನನ್ನ ತಮ್ಮ ಹಾಸ್ಪಿಟ್ಲು, ಪೇಷಂಟು, ಆಪ್ರೇಷನ್ನು ಅಂತ ಬೇಗ ಹೊರಟ್ಬಿಡೋಣ ಅಂತ ಹೇಳ್ತಾನೆ. ನೀನು ಅದಕ್ಕೆಲ್ಲ ಅವಕಾಶ ಕೊಡದೆ ಆರಾಮಾಗಿ 3-4 ದಿನ ಸುತ್ತಾಡ್ಕೊಂಡು ಬನ್ನಿ. ಸರಿ ಭಾವ. ಸರಿ ಅಮ್ಮ, ಆಯಿತು. ಗೌರವ್, ಫೋನ್ ಕೊಡು. ಪೌರ್ಣಿಮೆ, ಹೇಳಿ ತಾತ. ನನ್ನ ಮೊಮ್ಮಗ ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಬಿಟ್ಟ. ಅವನಿಗೆ ತಾಯಿ ಪ್ರೀತಿ ವಾತ್ಸಲ್ಯ ಅನ್ನೋದೇ ಗೊತ್ತಿಲ್ಲಮ್ಮ. ಇನ್ನು ಅವನಪ್ಪ ಇದ್ರೆ ಒಂದು ಪ್ರೀತಿ ಅವನಿಗೆ ಸಿಕ್ಲಿಲ್ಲ. ಅದಕ್ಕೋಸ್ಕರ ಕಾಯ್ತಾ ಇದ್ದಾನ ಅವನು. ವಿರಾಟ್ಗೆ ದುಡ್ಡು ಕಾಸು ಜೊತೆಗೆ ನಮ್ಮ ಪ್ರೀತಿ ವಾತ್ಸಲ್ಯ ಯಾವುದಕ್ಕೂ ಕೊರತೆ ಇಲ್ಲಮ್ಮ. ಆದ್ರೆ ತಂದೆ ತಾಯಿ ಕೊಡೋ ಪ್ರೀತಿ ಸಮವಾಗಿ ನಾವು ಕೊಡೋಕ್ಕಾಗತ್ತೇನಮ್ಮ? ಜನ್ಮ ಕೊಟ್ಟ ಹೆಣ್ಣು ಮೊದಲನೇ ತಾಯಿ ಆದ್ರೆ ಕೈ ಹಿಡಿದ ಹೆಂಡತಿ ಗಂಡನಿಗೆ ಪುನರ್ಜನ್ಮ ಕೊಡ್ತಾಳೆ ಅಂತ ಹೇಳ್ತಾರೆ. ಆ ಕೆಲಸ ನೀನ್ ಮಾಡ್ತೀಯಮ್ಮ. ನನ್ನ ಮೊಮ್ಮಗ ಕಳ್ಕೊಂಡಿರೋ ಪ್ರೀತಿ ವಾತ್ಸಲ್ಯ ನಿನ್ನಿಂದ ಅವನಿಗೆ ಸಿಗತ್ತಲ್ವಾ? ಸಿಗುತ್ತೆ ತಾತ. ಆಯ್ತಮ್ಮ, ಈಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ಹುಷಾರಮ್ಮ, ಏನಾರು ಇದ್ರೆ ಫೋನ್ ಮಾಡು. ಸರಿ ತಾತ. ಪೌರ್ಣಮಿ, ನೀವು ಕೂಡ ಫ್ರೆಶ್ ಅಪ್ ಆಗಿ ಬನ್ನಿ, ಕೆಳಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಹಲೋ, ನೀವು ಹೇಳಿದ ಸ್ಪಾಟ್ಗೆ ನಾನು ಬಂದಾಯಿತು. ನಾನು ಬಂದಿರೋ ಕೆಲಸ ಮುಗಿಸೋಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಆಗಿದೆ. ನೋಡಿ, ನಾನು ನಿಮ್ಗೆ ಈಗಲೂ ಹೇಳ್ತಿದ್ದೀನಿ, ಸಮಯ ಇನ್ನೂ ಮೀರಿಲ್ಲ. ನಿರ್ಧಾರ ಮಾಡಿ ನನಗೆ ಹೇಳಿ. ನನಗೆ ಇದು ನೀರು ಕುಡಿದಷ್ಟು ಈಸಿಯಾದ ಕೆಲಸ. ಯಾಕಂದರೆ ಇದು ನನ್ನ ಜಾಬ್. ಇದು ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಒಂದೇ ಒಂದು ಚೂರು ಎಡವಟ್ಟಾದರೂ ಮುಂದೆ ನೀವು ಕೋರ್ಟು ಕಚೇರಿ ಅಂತ ಅಲಿಬೇಕಾಗತ್ತೆ. ನೀವೇ ಇಷ್ಟು ಧೈರ್ಯವಾಗಿದ್ದೀರಾ ಅಂದಮೇಲೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಈ ಕೆಲಸ ಮಾಡೋಕ್ಕೆ ನನಗೆ ಯಾವ ಭಯನೂ ಇಲ್ಲ. ಆದರೆ ನಂದೊಂದು ಕಂಡೀಷನ್, ನನಗೆ ತಲುಪಬೇಕಾಗಿತ್ತು ಸರಿಯಾದ ಟೈಮಿಗೆ ನನಗೆ ಸೇರಬೇಕು. ಮುಂದೆ ಏನೇ ಬಂದರೂ ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಇಲ್ಲ, ಇವತ್ತು ನಾನು ಹಿಂದೆ ಸರಿಯೋ ಮಾತೇ ಇಲ್ಲ. ಈ ಕೆಲಸ ಪೂರ್ತಿ ಮಾಡಿನೇ ನಾನು ಇಲ್ಲಿಂದ ಹೊರಡೋದು.
ಕೂತ್ಕೊಳ್ಳಿ. ಯಜಮಾನ್ರೆ, ಗ್ರೀನ್ ಟೀ ರೆಡಿ. ಬಿಸಿ ಯಾರಾಗುತ್ತೆ, ಬೇಗ ಕುಡೀರಿ. ವಾವ್, ಥ್ಯಾಂಕ್ ಯು ಸೋ ಮಚ್. ನನಗೆ ಗ್ರೀನ್ ಟೀ ಇಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಸಾರಿ, ಇದು ನನಗಿಷ್ಟ, ಅದಕ್ಕೆ ಆರ್ಡರ್ ಮಾಡಿದ್ದೆ. ನಮ್ಮಿಬ್ಬರದು ಟೇಸ್ಟ್ ಒಂದೇ ಅಂದಮೇಲೆ ಥಾಟ್ಸ್ ಕೂಡ ಒಂದೇ ಇರುತ್ತೆ ಅಲ್ವಾ? ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮಿಬ್ಬರು ಆಲೋಚನೆ ಒಂದೇ ಆಗಿರೋಕ್ಕೆ ಸಾಧ್ಯ ಇಲ್ಲ. ಏನು ಹೇಳ್ತಾ ಇದ್ದೀರಾ? ಎಕ್ಸ್ಕ್ಯೂಸ್ ಮೀ. ಓ ಹಾಯ್. ಹಾಯ್. ವೆಲ್ಕಮ್. Please take a seat. Would you like some tea or something? No, thank you. ಇವ್ರು ನನ್ನ ಫ್ರೆಂಡ್ ಲಾವಣ್ಯ ಅಂತ. ನಮಸ್ಕಾರ. ಹಲೋ, ಲಾಯರ್ ಲಾವಣ್ಯ. ನೀವು ಬರ್ತೀರಾ ಅಂತ ಇವ್ರು ನಂಗೆ ಹೇಳಿರಲಿಲ್ಲ. ಒಬ್ಬರೇ ಬಂದಿದ್ದೀರಾ ಅಥವಾ ನಿಮ್ಮ ಹಸ್ಬೆಂಡ್? ಸಾರಿ, ನನಗಿನ್ನೂ ಮದುವೆ ಆಗಿಲ್ಲ. ಒಂದು ಡಿವೋರ್ಸ್ ಕೇಸ್ ಇತ್ತು, ಅದ್ರ ವಿಷಯವಾಗಿ ಇಲ್ಲಿ ಬಂದೆ. ಡಿವೋರ್ಸ್ ಕೇಸಾ? ಗಂಡ ಹೆಂಡತಿ ಸಂಬಂಧ ಅನ್ನೋದು 7 ಜನ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಅಂಥದ್ರಲ್ಲಿ ನೀವು ಈ ಜನ್ಮದಲ್ಲಿ ಅವ್ರನ್ನ ದೂರ ಮಾಡೋ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿ ಸ್ವಲ್ಪ ಬೇಜಾರಾಗ್ತಾ ಇದೆ. ನೋಡಿ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ದುಡ್ಡುಗೋಸ್ಕರ ಕೇಸ್ ತಗೊಂಡು ಅವರಿಬ್ಬರನ್ನ ದೂರ ಮಾಡೋದಕ್ಕಿಂತ ಅವರಿಬ್ಬರಿಗೂ ಬುದ್ಧಿ ಹೇಳಿ ಸಂಬಂಧನ ಉಳಿಸ್ಬೋದಲ್ವಾ? ಸಂಬಂಧನೇ ಬೇಡ ಅಂತ ಹೇಳಿದವ್ರನ್ನ ನಾನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಅವರು ಮಾತು ಕೇಳೋ ಪರಿಸ್ಥಿತಿನಲ್ಲಿಲ್ಲ. ದೇವರೇ ಬೆಸ್ದಿರೋ ಬೆಸ್ಗೆನ ಬೇಡ ಅಂತ ಕಳ್ಕೊಳ್ಳೋದಕ್ಕೆ ಹೊರಟಿರೋರು ಯಾರು ಅಂತ ಕೇಳ್ಬೋದಾ? ಅದು ವಿರಾಟ್. ವಿರಾಟ್ ಅವ್ರು ಹೇಳ್ತಾ ಇರೋದು ಸತ್ಯನಾ? ಪೌರ್ಣಮಿ ಅವರೇ, ಈ ವಿಷಯದಿಂದ ನಿಮಗೆ ಹರ್ಟ್ ಆಗುತ್ತೆ ಅಂತ ಗೊತ್ತು, ಆದರೆ ಬೇರೆ ದಾರಿ ಇಲ್ಲ. ಈ ವಿಷಯ ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಅಂತ ನನ್ನ ಇಲ್ಲಿ ಕರೆಸಿದ್ರು. ನನಗೆ ನಿಮ್ಮ ಕಡೆಯಿಂದ ಉತ್ತರ ಬರಲಿಲ್ಲ. ಇದು ಹೇಳಿದ ಲಾವಣ್ಯ ಅವರಾದರೂ ಹೇಳಿಸಿರೋದು ನಾನು. ಪೌರ್ಣಮಿ ಅವರೇ, ಇದನ್ನು ವಿರಾಟ್ ಮಾತ್ರ ನಿರ್ಧಾರ ಮಾಡಿದ್ರೆ ಆಗಲ್ಲ. ನಿಮ್ಮ ನಿರ್ಧಾರ ಕೂಡ ತುಂಬ ಇಂಪಾರ್ಟೆಂಟ್. ಏನು ಡಿಸೈಡ್ ಮಾಡಿದ್ರಿ? ಈ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು. ಒಂದು ವ್ಯಾಳಿ ಎಲ್ಲ ಅಡೆತಡೆಗಳನ್ನ ದಾಟಿ ನೀ ಮದುವೆ ಆದಿ ಅಂದ್ರ ನಿನ್ನ ಬಾಳು ನರಕ ನರಕ ಆಗ್ತೈತಿ. ನೀನು ಆ ಮನಿ ಹೊಸಲು ತುಳಿಯೋ ಸಮಯದಾಗೆ ನಿನಗೆ ಅಡ್ಡಿ ಆತಂಕ ಶುರು ಆಗ್ತೈತಿ. ಯಾಕೆ ನಾನು ಇಷ್ಟ ಇಲ್ಲ? ನನ್ನಲ್ಲಿ ಏನು ಕೊರತೆ ಇದೆ? ನಿಮ್ಮಲ್ಲಿ ಯಾವುದೇ ದೋಷ ಆಗಲಿ ಕೊರತೆ ಆಗಲಿ ಇಲ್ಲ ಪೌರ್ಣಮಿ ಅವರೇ. ಆದರೆ ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ.
ಅದಕ್ಕೆ ನಿಮ್ಮನ್ನು ನನ್ನಿಂದ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮನಸ್ಸನ್ನ ಒಬ್ಳು ಕೊಟ್ಟು ದೇಹನ ಇನ್ನೊಬ್ಳ ಜೊತೆ ಹಂಚ್ಕೊಳ್ಳೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನೋಡಿ, ನಿಮಗಿರೋ ಒಳ್ಳೆತನಕ್ಕೆ ಖಂಡಿತ ನನಗಿಂತ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ. ನಾನು ಇದನ್ನೆಲ್ಲ ಸ್ವಲ್ಪ ದಿನ ಬಿಟ್ಟೆ ಹೇಳೋಣ ಅಂತ ಅಂದ್ಕೊಂಡೆ. ಆದರೆ ನೀವು ನನ್ನ ಬಗ್ಗೆ ಸಾವಿರಾರು ಕನಸುಗಳನ್ನ ಕಟ್ಕೋತಿದ್ರಿ. ಅದು ಬೆಳೆದು ದೊಡ್ಡ ಹೆಮ್ಮರವಾಗ್ತಿತ್ತು. ಅದನ್ನು ನೋಡಿದ್ರೆ ಮುಂದೆ ಹೇಗೆ ಅನ್ನೋ ಭಯ ಶುರುವಾಯಿತು. ಅದನ್ನಿಲ್ಲೇ ತಡೆದ್ರೆ ಒಳ್ಳೇದು ಅಂತ ಕೂಡ ಅನಿಸ್ತು. ಅದಕ್ಕೆ ಲಾಯರ್ಸ್ನ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿಗೆ ಕರೆಸ್ಬಿಟ್ಟೆ. ಈಗ ನಿಮಗೆ ನನ್ನ ಪರಿಸ್ಥಿತಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಈ ಪೇಪರ್ಸಿಗೆ ಸೈನ್ ಮಾಡ್ತಿರೋ ನಂಬಿಕೆ ಕೂಡ ನನಗಿದೆ. ನೋಡಿ, ನನ್ನಿಂದ ನಿಮ್ಗಾಗಿರೋ ನಷ್ಟನ ಖಂಡಿತ ಕಟ್ಕೊಡ್ತೀನಿ. ನಿಮ್ಗೆ ಯಾವುದೇ ಸಹಾಯ ಆದರೂ ನಾನು ಮಾಡ್ತೀನಿ. ನೀವು ಒಂದು ಸೈನ್ ಮಾಡಿದ್ರೆ ಸಾಕು. ಏನಿದು ದೊಡ್ಡಪ್ಪ? ಇದರಲ್ಲಿ ನಿಮ್ಮ ಆಸ್ತಿ ಬರ್ಸ್ಕೊಂಡಿದ್ದೀನಿ. ಇದನ್ನು ನಿಮ್ಮ ಅಪ್ಪ ಅಮ್ಮನ ಹತ್ರ ತಗೊಂಡೋಗಿ ಸೈನ್ ಹಾಕ್ಸ್ಬಿಟ್ಟು ನನಗೆ ತೊಗೊಂಬಂದು ಕೊಡು. ಇದರಲ್ಲಿ ನಿಮ್ಮ ಆಸ್ತಿ ಬರ್ಸ್ಕೊಂಡಿದ್ದೀನಿ.